ಯಾಕಂದರೆ ನಕಲಿ ದಾಖಲೆಗಳು ಸೃಷ್ಟಿ ಆಗ್ತಾ ಇದೆ ಅನ್ನೋ ಒಂದು ಆರೋಪ. ನಮ್ಮ ಹತ್ರ ಒಂದಷ್ಟು ಮಾಹಿತಿ ಇದೆ. ಆರೋಪ ಸಾಬೀತುಪಡಿಸಲಿಕ್ಕೆ ಬೇಕಾದಷ್ಟು ಮಾಹಿತಿಗಳು ನಮ್ಮ ಹತ್ರ ಇದ್ದಾವೆ. ಎರಡನೇದು, ಬರೀ ನಾನು ಇವರೊಬ್ಬರ ಮೇಲೆ ಆರೋಪ ಮಾಡ್ತಿಲ್ಲ, ಮತ್ತು ನಾನು ಹೇಳ್ತೇನೆ ಇವರೊಬ್ಬರ ಮೇಲೆ ಆರೋಪ ಮಾಡ್ತಿಲ್ಲ. ಒಂದು ನಟೋರಿಯಸ್ ಗ್ಯಾಂಗು ಸಿದ್ದರಾಮಯ್ಯನವ್ರನ್ನ ಬಳಸ್ಕೊಂಡಿದ್ದಾರೆ. ಇದರಲ್ಲಿ ಅವ್ರನ್ನೂ ಕೆಡವಿದ್ದಾರೆ. ಯಾಕೆ ಅಂದರೆ ತಮ್ಮ ಹಗರಣಗಳಿಗೆ ರಕ್ಷಣೆ ಇರಲಿ ಅಂತ, ತಮ್ಮ ಹಗರಣಗಳಿಗೆ ರಕ್ಷಣೆ ಇರಲಿ ಅನ್ನೋ ಕಾರಣಕ್ಕೆ ಇವ್ರನ್ನೂ ಜೊತೆಗೆ ಎಳ್ಕೊಂಡಿದ್ದಾರೆ. ಸತ್ಯ ಏನು ಅಂತ ಹೊರಗಡೆ ಬರುತ್ತೆ. ಎಷ್ಟು ಡಿನೋಟಿಫೈ ಮಾಡಿದ್ದಾರೆ, ಯಾವ್ಯಾವ ಕಾರಣಕ್ಕೆ ಮಾಡಿದ್ದಾರೆ, ಎಲ್ಲಿ ನಿವೇಶನಗಳನ್ನು ಬದಲಿ ನಿವೇಶನಗಳನ್ನು ಕೊಟ್ಟಿದ್ದಾರೆ. ನಿಮಗೆ ಸೆಟ್ಲ್ಮೆಂಟ್ ಡೀಡ್ ಅನ್ನೋದು ಪದವೇ ಇಲ್ಲ. ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸೆಟ್ಲ್ಮೆಂಟ್ ಡೀಡಿಗೆ ಸೈಟ್ ಕೊಟ್ಟಿದ್ದಾರೆ. ಅಂದರೆ ಈ ಬ್ರೋಕರೈಸು ಕಮಿಷನ್ ಕೊಡ್ತಾರಲ್ಲ, ಹಾಗೆ ಸೆಟ್ಲ್ಮೆಂಟ್ ಡೀಡು ಅಂತ ನಿವೇಶನಗಳನ್ನು ಕೊಟ್ಟಿದ್ದಾರೆ. ಎಲ್ಲಿದೆ ಸೆಟ್ಲ್ಮೆಂಟ್ ಡೀಡ್ ಅಂತ ಪದ? ಅದಕ್ಕೆ ಎಲ್ಲಿದೆ ಅವಕಾಶ ಸೆಟ್ಲ್ಮೆಂಟ್ ಡೀಡ್ ಮಾಡೋಕ್ಕೆ? ಅದಕ್ಕೂ ಕೊಟ್ಟಿದ್ದಾರೆ ಸೆಟ್ಲ್ಮೆಂಟ್ ಡೀಡು. ದೊಡ್ಡ ದೊಡ್ಡ ಪ್ರಭಾವಿಗಳೇ ಮತ್ತು ಅವರೆಲ್ಲರೂ ಹೊರಗಡೆ ಮಾತ್ರ ಭಾಳ ಸಾಚಾದ ಥರ ಮಾತಾಡ್ತಾರೆ. ಈ ಎಲ್ಲ ಸತ್ಯಾಸತ್ಯತೆ ಹೊರಗೆ ಬರುತ್ತೆ.